ಎರಡನೇದು ಅನಾವೃಷ್ಟಿ, ಬರಗಾಲ ಬಂದ ಸಂದರ್ಭದಲ್ಲೂ ಅಷ್ಟೇ. ಇವೆರಡು ನೈಸರ್ಗಿಕ ವಿಕೋಪದಿಂದ ಆಗ್ತಿರ್ತಕ್ಕಂಥದ್ದು. ಒಂದು ಸರ್ಕಾರ ಅಥವಾ ಒಬ್ಬ ಅಧಿಕಾರಿ ಅಥವಾ ಒಬ್ಬ ತಂತ್ರಜ್ಞ ತನ್ನ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ ಎಂಥ ಒಂದು ದೊಡ್ಡ ಅನಾಹುತ ಆಗಬಹುದು ಅನ್ನೋದಕ್ಕೆ ಬಹುಶಃ ಇದೊಂದು ದೊಡ್ಡ ಉದಾಹರಣೆ. ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಈ ಹಿಂದೆ ಎರಡು ಮೇಜರ್ ಡ್ಯಾಮ್ ಫೇಲ್ಯೂರ್ ಆಗಿತ್ತು. ಒಂದು ಮಧ್ಯಪ್ರದೇಶದಲ್ಲಿ, ಒಂದು ಗುಜರಾತಲ್ಲಿ. 1979 ಗುಜರಾತಲ್ಲಿ ಆಗಿದ್ದಂಥ ಒಂದು ಮೇಜರ್ ಡಿಸಾಸ್ಟರಲ್ಲಿ ಸುಮಾರು 15,000 ಜನ ಸತ್ತು ಹೋಗಿದ್ದರು. ಅದು ಬಿಟ್ಟರೆ ದೇಶದಲ್ಲಿ ಫಸ್ಟ್ ಟೈಮ್, ಅದು ಇವತ್ತು ಇಷ್ಟೊಂದು ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಇದ್ದು ಎಲ್ಲವೂ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಡ್ಯಾಮಿನ ದುರಂತ ಆಗಿರ್ತಕ್ಕಂಥದ್ದು. ಮತ್ತು ಅದನ್ನು ಒಬ್ಬ ನೀರಾವರಿ ಸಚಿವರು ಮತ್ತು ಸರ್ಕಾರ ಅದನ್ನು ಅತ್ಯಂತ ಹಗುರವಾಗಿ ಮಾತನಾಡ್ತಿರ್ತಕ್ಕಂಥದ್ದು, ಅದನ್ನು ಹಗುರವಾಗಿ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ನಾವು ಉಗ್ರವಾಗಿ ಅದನ್ನು ನಿಜವಾಗಲೂ ಖಂಡಿಸ್ತೇವೆ. ಸನ್ಮಾನ್ಯ DK ಶಿವಕುಮಾರ್ ಅವರು ನಿನ್ನೆ ಹೆಲಿಕಾಪ್ಟ್ರಲ್ಲಿ ಹೋಗಿದ್ದು ಯಾತಕ್ಕೆ? TB ಡ್ಯಾಮ್ಗೆ. ಅಲ್ಲಿರೋ ಆಗಿರ್ತಕ್ಕಂಥ ಆಘಾತವನ್ನು, ಅಲ್ಲಿ ಆಗಿರ್ತಕ್ಕಂಥ ಏನು ದುರಂತ ಆಗಿದೆ ಅದನ್ನು ನೋಡಿ ಅಲ್ಲಿ ಅಧಿಕಾರಿಗಳನ್ನ ಕರೆದು ತಕ್ಷಣ ಏನು ಆ ದುರಂತಕ್ಕೆ ಏನಾದರೂ ಪರಿಹಾರ ಕಂಡಿಡ್ಲಿಕ್ಕೆ ಸಾಧ್ಯವಾ ಅಂತಕ್ಕಂಥದ್ದನ್ನು ಏನು ಅವರು ನೋಡಬೇಕಾಗಿತ್ತೋ ಅದು ಬಿಟ್ಟು ಹೆಲಿಕಾಪ್ಟರ್ ತೊಗೊಂಡೋಗಿ ಮೀಟಿಂಗೂ ಮಾಡದೆ ಬಿರಿಯಾನಿ ತಿಂದು ಅಧಿಕಾರಿಗಳು ಬರೆದು ಕೊಟ್ಟಿದ್ದನ್ನು ಏನು ಮಾಧ್ಯಮದವ್ರ ಮುಂದೆ ಹೇಳಿ ಇದರಲ್ಲಿ ಸರ್ಕಾರದ್ದು ತಪ್ಪಿಲ್ಲ ಮತ್ತು ಅಧಿಕಾರಿಗಳದ್ದು ತಪ್ಪಿಲ್ಲ ಅಂಥೇಳಿ ಕ್ಲೀನ್ ಚಿಟ್ ಕೊಟ್ಟು ಮತ್ತೆ ವಾಪಸ್ ಹೆಲಿಕಾಪ್ಟರ್ಲಿ ಬರ್ತಾರಲ್ಲ. DK ಶಿವಕುಮಾರ್ ಅವರೇ, ನೀವು ನೀರಾವರಿ ಸಚಿವರು ಆಗಲಿಕ್ಕೆ ಯೋಗ್ಯರಾ? ಮತ್ತು ನಿಮ್ಮಿಂದ ಆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆನ ಭಾರತೀಯ ಜನತಾ ಪಕ್ಷ ಕೇಳ್ತದೆ. ನೋಡಿ, ಇದಕ್ಕೆ ಭಾಳ ಸ್ಪಷ್ಟವಾಗಿ 2021 ಪಾರ್ಲಿಮೆಂಟಲ್ಲಿ ಒಂದು ಬಿಲ್ ಪಾಸ್ ಆಗಿದೆ, ಡ್ಯಾಮ್ ಸೇಫ್ಟಿ ಆ್ಯಕ್ಟ್. ಬಹುಶಃ ನನಗನ್ನಿಸ್ತದೆ ನೀರಾವರಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವರು ಕಲೆಕ್ಷನ್ಗೆ ಸದಾ ಹಾತೊರೆಯುವಂಥವ್ರು ನೀರಾವರಿ ಮಂತ್ರಿ ಆದರೆ ಇಂಥ ದುರಂತಗಳಾಗ್ತದೆ. ನೋಡಿ, ಇದರಲ್ಲಿ ಭಾಳ ಸ್ಪಷ್ಟವಾಗಿ ದಿನಾಂಕ 1/4/2022 ಕರ್ನಾಟಕ ರಾಜ್ಯ ಗೆಜೆಟ್ನಲ್ಲಿ ಇದನ್ನು ನೋಟಿಫಿಕೇಶನ್ ಮಾಡಿದ್ದಾರೆ. ಬಿಲ್ ಪಾಸ್ ಆಗಿರ್ತಕ್ಕಂಥದ್ದು 14/12/2021 ಭಾರತ ಸರ್ಕಾರದ ಗೆಜೆಟ್ ವಿಶೇಷ ಹಂಚಿಕೆ ಪಾರ್ಟ್ 2 ಸೆಕ್ಷನ್ 1ರಲ್ಲಿ ಪ್ರಕಟವಾದ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ 2021. ಇದು ನಿಮ್ಮೆಲ್ಲರಿಗೂ ಸಿಗ್ತದೆ, ಮಾಧ್ಯಮದ ಸ್ನೇಹಿತರಿಗೆ ಆನ್ಲೈನಲ್ಲಿ ಸಿಗ್ತದೆ. ಡ್ಯಾಮ್ ಸೇಫ್ಟಿ ಆ್ಯಕ್ಟನ್ನು ಇಡೀ ದೇಶದಲ್ಲಿ ಮಾಡಿದ್ದಾರೆ. ಈ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಆ ಇಲಾಖೆ ಸಂಬಂಧಪಟ್ಟಂಥ ಜಲಸಂಪನ್ಮೂಲ ಇಲಾಖೆ ಏನು ಮಾಡಬೇಕು, ಯಾವ ರೀತಿ ಮೇಂಟೈನ್ ಮಾಡಬೇಕು ಡ್ಯಾಮ್ ಅನ್ನೋದನ್ನು ಸ್ಪಷ್ಟವಾಗಿ ಅದನ್ನು ಡ್ಯಾಮನ್ನು ಸರ್ವೆಲೆನ್ಸ್ ಮಾಡೋದಾಗಿರಲಿ, ಆಪ್ರೇಷನ್ ಮಾಡೋದಾಗಲಿ, ಆಪ್ರೇಷನಲ್ ಏನು ಸ್ಟೇಟಸ್ ಆಗಲಿ ಮತ್ತು ಮೇಂಟೆನೆನ್ಸ್ ಮೂರನ್ನು ಹೇಗೆ ಮಾಡಬೇಕು ಅನ್ನೋದು ಕಂಪ್ಲೀಟ್ ಮ್ಯಾನ್ಯುವಲ್ ಇದರಲ್ಲಿದೆ. ಉದಾಹರಣೆಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಒಂದು ವಿಮಾನ ಬಿಟ್ಟರೆ ಅಲ್ಲಿ ಕೂಡ ಮೇಂಟೆನೆನ್ಸ್ ಆಗುತ್ತೆ, ಚೆಕ್ ಮಾಡ್ತಾರೆ ಎಲ್ಲನೂ, ಇಂಜಿನ್ ಸರಿ ಇದೆಯಾ ಇಲ್ವಾ, ಲುಬ್ರಿಕೆಂಟ್ ಸರಿ ಇದೆಯಾ ಇಲ್ವಾ ಎಲ್ಲನೂ ಚೆಕ್ ಮಾಡ್ತಾರೆ. ಇಲ್ಲಿ ಇಳಿದ ತಕ್ಷಣ ವಿಮಾನ ಮತ್ತೆ ಇನ್ನೊಂದು ಸರಿ ಚೆಕ್ ಆಗುತ್ತೆ. ಅದೇ ರೀತಿ ಡ್ಯಾಮ್ಗಳು ಅಷ್ಟೇ. ಲೈವ್ ಡ್ಯಾಮ್ಗಳನ್ನು ಪ್ರತಿನಿತ್ಯ ಪ್ರತಿದಿನ ನೀವು ಅದನ್ನು ಮೇಂಟೈನ್ ಮಾಡಬೇಕು. ಆಪ್ರೇಷನ್ ಸೆಕ್ಷನ್ಸ್ ಇರಬೇಕು, ಮ್ಯಾನ್ಯುವಲ್ ಮೇಂಟೈನ್ ಮಾಡಬೇಕು, ಪ್ರತಿಯೊಂದನ್ನು ರೆಕಾರ್ಡ್ ಮಾಡಬೇಕು. ಎವ್ರಿ ಡೇ ಇಟ್ ಇಸ್ ಎ ಮ್ಯಾನ್ಯುವಲ್, ಇಟ್ ಈಸ್ ಎ ಕಂಪಲ್ಸರಿ, ಇಟ್ ಈಸ್ ಎ ಲಾ. ಡ್ಯಾಮ್ ಸೇಫ್ಟಿ ಆ್ಯಕ್ಟನ್ನು ಪಾರ್ಲಿಮೆಂಟ್ ಪಾಸ್ ಮಾಡಿರ್ತಕ್ಕಂಥದ್ದು, ಅದನ್ನು ಪ್ರತಿ ರಾಜ್ಯ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕಮಿಟಿ ಇರ್ತದೆ ರಾಜ್ಯದಲ್ಲಿ. ಆನಂದರಾವ್ ಸರ್ಕಲಲ್ಲಿ ಆಫೀಸ್ ಇದೆ. ಬಹುಶಃ ಅವ್ರು ಯಾರು ಅಂತ ಇವತ್ತಿಗೂ ಇನ್ನೂ ಗೊತ್ತಾಗಿಲ್ಲ, ಯಾರು ಮಂತ್ರಿ, ಯಾರು ನಮ್ಮ ಚೀಫ್ ಇಂಜಿನಿಯರ್ ಯಾರು ಅಂತೇಳಿ. ನಾಟ್ ಲೆಸ್ ದೆನ್ ಚೀಫ್ ಇಂಜಿನಿಯರ್ ಲೆವೆಲ್ ಒಬ್ಬ ಮುಖ್ಯಸ್ಥನ ಮಾಡಬೇಕು. ಅದ್ರ ಜೊತೆಗೆ 8 ಜನ ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ದಟ್ ಈಸ್ ಕಾಲ್ಡ್ ಡ್ಯಾಮ್ ಸೇಫ್ಟಿ ಆರ್ಗನೈಜೇಷನ್ ಕರ್ನಾಟಕ ಸ್ಟೇಟ್. ಅವರು ವರ್ಷದಲ್ಲಿ 2 ಬಾರಿ ಪ್ರತಿಯೊಂದು ಇಂಡಿವಿಜುವಲ್ ಡ್ಯಾಮ್ಗಳಿಗೆ ವಿಸಿಟ್ ಮಾಡಿ
ಪ್ರತಿಯೊಂದನ್ನು ಮೆನ್ಷನ್ ಮಾಡಿ ರಿಪೋರ್ಟ್ಗಳನ್ನ ತಯಾರು ಮಾಡಬೇಕು. ಬಿಫೋರ್ ಫಿಲ್ಲಿಂಗ್ ದ ಡ್ಯಾಮ್, ಆ ಡ್ಯಾಮನ್ನು ತುಂಬೋದಕ್ಕಿಂತ ಮನ್ಸೂನ್ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಆ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ನವರು ಕೊಟ್ಟಿರ್ತಕ್ಕಂಥದ್ದು ಮ್ಯಾನ್ಯುವಲ್ ಪ್ರಕಾರ ಇವರು ಡ್ಯಾಮ್ಗಳನ್ನು ಮೇಂಟೈನ್ ಮಾಡಿದಾರೋ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಡ್ಯಾಮ್ ಸೇಫ್ಟಿ ಇಂಜಿನಿಯರ್ ಒಂದು ರಿಪೋರ್ಟ್ ಕೊಡ್ತಾನೆ. ಎಸ್, ಡ್ಯಾಮ್ ಈಸ್ ರೆಡಿ ಫಾರ್ ಫಿಲ್ಲಿಂಗ್ ದ ವಾಟರ್. ಆವಾಗ ನೀವು ಫಿಲ್ ಮಾಡಬೇಕಾಗ್ತದೆ. ಇದು ಕಾನೂನು ಮತ್ತು ಕಡ್ಡಾಯ. ಇದು ನಾನು ಸುಮ್ಮನೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಂದಿಲ್ಲ ನಿಮ್ಗೆ. ಆ ಆ್ಯಕ್ಟ್ ಆಗಿರ್ತಕ್ಕಂಥ ಲಾನು ಕೂಡ ಗೆಜೆಟ್ ನೋಟಿಫಿಕೇಶನ್ ತೊಗೊಂಡು ಬಂದಿದ್ದೇನೆ. ಆ್ಯಂಡ್ ಇದರಲ್ಲಿ ಯಾರು ತಪ್ಪು ಮಾಡ್ತಾರೆ, ತಪ್ಪು ಮಾಡಿದಂಥ ಸರ್ಕಾರ ಇರ್ಬೋದು ಅಥವಾ ಬೋರ್ಡ್ ಇರ್ಬೋದು, ಅವ್ರಿಗೆ ಪನಿಷ್ಮೆಂಟ್ ಇದೆ. ಅದನ್ನು ಕೂಡ ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಆಮೇಲೆ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಿದೆ. ಅಲ್ಲಿರ್ತಕ್ಕಂಥ ಡ್ಯಾಮ್ನಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು ಸೇಫ್ಟಿ ಆಫೀಸರ್ ಇರ್ತಾನಲ್ಲ, ಅವನಿಗೆ ಕ್ವಾಲಿಫಿಕೇಷನ್ ಇಂಥದ್ದಿರಬೇಕು, ಅವನಿಗೆ ಟ್ರೈನಿಂಗ್ ಆಗಿರಬೇಕು ಅಂತಿದೆ. ಅಲ್ಲಿ ನಿಮ್ಮ ಏನು ತುಂಗಭದ್ರಾ ಡ್ಯಾಮಲ್ಲಿ ಹಾಕಿದಾರಲ್ಲ ಆಫೀಸರು, ಯಾರೋ PWD ಇಂಜಿನಿಯರ್, ಅವ್ನು ತಗೊಂಡೋಗಿ ಓಡಿ ಮೇಲೆ ಹಾಕಿದ್ದಾರೆ. ಈ ಡಜಂಟ್ ನೋ ABCD ಅಬೌಟ್ ಡ್ಯಾಮ್ ಸೇಫ್ಟಿ. ಇದು ಶಿವಕುಮಾರ್ ಅವರೇ, ನಿಮ್ಮ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥದ್ದು. ಯು ಆರ್ ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಇದಕ್ಕೆ ಉತ್ತರ ಕೊಡ್ಬೇಕಲ್ವೇ? ನಾಟ್ ಲೆಸ್ ದೆನ್ ಚೀಫ್ ಇಂಜಿನಿಯರ್ ಲೆವೆಲ್. ಇದು ಆ್ಯಕ್ಟಲ್ಲಿ ಪುಸ್ತಕದಲ್ಲೇ ಇದನ್ನು ಮಾಡಿಬಿಟ್ಟಿದ್ದಾರೆ. ನಿಮಗೆ ಏನೇನು ಇರಬೇಕು ಅಂತಕ್ಕಂಥದ್ದನ್ನ ಇದ್ರಲ್ಲಿ ಕಂಪ್ಲೀಟ್ ಇದೆ. ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋದರೆ ಜಾಸ್ತಿ ಆಗ್ತದೆ. ಬಟ್ ನಾನು ಒಂದು 2 ಸಾಧ್ಯ ಆದರೆ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇಂಗ್ಲೀಷ್ನಲ್ಲಿದೆ. ಇಲ್ಲಿ ನೋಡಿ, ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ, ಚಾಪ್ಟರ್ ನಂಬರ್ 4, ಸ್ಟೇಟ್ ಕಮಿಟಿ ಆನ್ ಡ್ಯಾಮ್ ಸೇಫ್ಟಿ ಅಂತ ಹೇಳಿ ಲಾನಲ್ಲಿ ಇರ್ತಕ್ಕಂಥ ವಿತ್ ದ ಎಂಜಿನಿಯರ್ ಇನ್ ಚೀಫ್ ಆರ್ ಈಕ್ವಲೆಂಟ್ ಆಫೀಸರ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ದ ಸ್ಟೇಟ್ ರೆಸ್ಪಾನ್ಸಿಬಲ್ ಫಾರ್ ಡ್ಯಾಮ್ ಸೇಫ್ಟಿ. ಅವ್ರ ಜೊತೆಗೆ ಸುಮಾರು 8 ಜನರದ ಮೆಂಬರ್ ಕಮಿಟಿ ಇರ್ತದೆ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಡ್ಯಾಮ್ ಸೇಫ್ಟಿ. ಇದು ಬಹಳ ಮುಖ್ಯ. ಆಮೇಲೆ ಇದರಲ್ಲಿ ಲಾಗ್ ಬುಕ್ ಹೆಂಗೆ ಮೇಂಟೈನ್ ಮಾಡಬೇಕು, ಏನು, ಎವ್ರಿಥಿಂಗ್ ಈಸ್ ಬಿನ್ ರಿಟರ್ನ್. ಅಫೆನ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ಸ್ ಆಫ್ ಗೌರ್ಮೆಂಟ್. ಲಾಸ್ಟಿಗೆ ಓದ್ಬಿಡ್ತೀನಿ, ಇದ್ರದ್ದಿಲ್ಲ, ನಿಮ್ಮ ಕಾಪಿ ಎಲ್ಲ ಬೇಕಾದ್ರೆ ನಾನು ಸರ್ವ್ ಮಾಡ್ತೀನಿ. ವೇರ್ ಅಫೆನ್ಸ್ ಅಂಡರ್ ದಿಸ್ ಆ್ಯಕ್ಟ್ ಹ್ಯಾಸ್ ಬಿನ್ ಕಮಿಟೆಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ದಿ ಗೌರ್ಮೆಂಟ್, ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಶಾಲ್ ಬಿ ಡೀಮ್ಡ್ ಟು ಬಿ ಗಿಲ್ಟಿ ಆಫ್ ದಿ ಅಫೆನ್ಸ್ and shall be liable to the proceeded against and punished accordingly. ಕನಿಷ್ಠ 1 ವರ್ಷ, ಕನಿಷ್ಠ. ಇದು ಗರಿಷ್ಠ ಡಿಪೆಂಡ್ಸ್ ಅಪಾನ್ ಅನಾಹುತಗಳು ಏನಾಗ್ತದೆ ಅದ್ರ ಮೇಲೆ ಅವರಿಗೆ ಪನಿಷ್ಮೆಂಟ್ ಮಾಡಬೇಕು ಅಂತೇಳಿ ಲಾ ಮಾಡಿರ್ತಕ್ಕಂಥದ್ದು. ದಿಸ್ ಈಸ್ ಇನ್ ಪಾರ್ಲಿಮೆಂಟ್. ಇದು ಇಡೀ ದೇಶಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು ಡ್ಯಾಮ್ ಸೇಫ್ಟಿ ಬಗ್ಗೆ. ಆದರೆ ಇದು ಸನ್ಮಾನ್ಯ ಸಚಿವರಿಗೆ ಗೊತ್ತಿಲ್ವೇ, ಅಥವಾ ಗೊತ್ತಿದ್ದು ಮುಚ್ಚಿಡ್ತಕ್ಕಂಥ ಕೆಲಸ ಮಾಡಿದ್ದೀರಾ? ಇವತ್ತಾಗಿ ನೆನೆ ಆಗಿರ್ತಕ್ಕಂಥ ದುರಂತಕ್ಕೆ ಯಾರು ಕಾರಣ, ಯಾರು ಹೊಣೆಗಾರರು? ನಿಮ್ಮ ಸ್ಟೇಟ್ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಏನು ಮಾಡ್ತಿತ್ತು, ಅದರ ಚೀಫ್ ಇಂಜಿನಿಯರ್ ಏನು ಮಾಡ್ತಾಯಿದ್ರು, ಎಷ್ಟು ಸಾರಿ ವಿಸಿಟ್ ಮಾಡಿದ್ದಾರೆ, ಡ್ಯಾಮ್ ತುಂಬೋದಕ್ಕೆ ಪ್ರಾರಂಭ ಆಗದಿಂದ ಪ್ರತಿದಿನ ಮ್ಯಾನ್ಯುವಲನ್ನು ರೆಕಾರ್ಡ್ ಮಾಡಬೇಕಲ್ಲ, ಮಾಡಿದಾರಾ? ಹಾಗಿದ್ರೆ ಮ್ಯಾನ್ಯುವಲ್ ಎಲ್ಲಿದೆ? ಇದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕಾಗ್ತದೆ. ಅದು ಯಾವುದನ್ನು ನಾವು ಅಂದ್ಕೊಂಡಿದ್ದೀವಿ. ನಿನ್ನೆ ಅವರು ಹೋದಾಗ ಮೀಟಿಂಗ್ ಮಾಡ್ತಾರೆ, ಅಲ್ಲಿ ಏನಾಗಿದೆ ಅನ್ನೋ ವಾಸ್ತವಿಕತೆಯನ್ನು ರಾಜ್ಯದ ಜನರಿಗೆ ತಿಳಿಸ್ತಾರೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿತ್ತು. ಆದರೆ ನಿನ್ನೆ ಸನ್ಮಾನ್ಯ ಸಚಿವರು ಟಿವಿ ಡ್ಯಾಮ್ಗೆ ಟೂರಿಗೆ ಹೋದಂಗೆ ಹೋಗಿದ್ರು. ಟಿವಿ ಡ್ಯಾಮ್ ಗಾರ್ಡನ್ ನೋಡೋಕೆ ಹೋಗ್ತಾರಲ್ಲ, ಹಂಗೆ ಟೂರಿಗೆ ಹೋದಂಗೆ ಹೋಗಿದ್ರು. ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಶಾಸಕರ ಮಿತ್ರರು ಅವ್ರ ಕಾರ್ಯಕರ್ತರ ಜೊತೆ ಚಿಕನ್ ಬಿರಿಯಾನಿ ತಿಂದರು. ನಾನು ಹೇಳೋದಲ್ಲ, ಮಾಧ್ಯಮಗಳೆಲ್ಲ ಬಂದಿದೆ. ಮೀಟಿಂಗ್ ಮಾಡಲಿಲ್ಲ ಅವರು, ಅರ್ಜೆಂಟಾಗಿ ಹೋದರು, ಚೈನ್ ನೋಡಿದರು, ಆಮೇಲೆ ಚಿಕನ್ ಬಿರಿಯಾನಿ ತಿಂದರು. ಇವ್ರು ತಿಂದಾದ್ಮೇಲೆ ಅವರೆಲ್ಲ ಕಾರ್ಯಕರ್ತರು
ಚಿಕನ್ ಬಿರಿಯಾನಿಗೆ ಎಲ್ಲರೂ ಖುಷಿಯಿಂದ ಚಿಕನ್ ಬಿರಿಯಾನಿ ತಿನ್ನೋದು ಗಲಾಟೆ ಆಯಿತು ಅಂತೇಳಿ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಶಿವಕುಮಾರ್ ಅವರಿಗೆ ನಿಮಗೆ ಮಾನ ಮರ್ಯಾದೆ ನಾಚಿಕೆ ಆಗಲ್ವಾ? 3.5 ಲಕ್ಷ ರೈತ ಕುಟುಂಬಗಳು ಕಣ್ಣೀರಾಗ್ತವೆ ಆ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ. ನೀವು ಹೋಗಿ ಅಲ್ಲಿ ಚಿಕನ್ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ದೀರಾ? ಇದೇನಾ ಇಸ್ ಇಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ನಾನು ಒಂದು ಮಾತು ಹೇಳಿಕ್ಕೆ ಬಯಸ್ತೇನೆ, ಮುಂದಿನ ವರ್ಷಕ್ಕೆ ಹೋದ್ರೆ ಈ 1 ವರ್ಷ ನಿಮಗೆ ಕರ್ನಾಟಕದಲ್ಲಿ ನಮ್ಮ ಜನ ತಿಂತಾರಲ್ಲ ಸೋನಾ ಮಸೂರಿ ಅಕ್ಕಿ, 12 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಬರ್ತದೆ ಅಲ್ಲಿಂದ. ನಿಮಗೆ 1 kg ಅಕ್ಕಿ ಸಿಗಲ್ಲ ಮುಂದಿನ 1 ವರ್ಷ, ಗಮನದಲ್ಲಿ ಇಟ್ಕೊಳ್ಳಿ. ತುಂಗಭದ್ರಾ ಡ್ಯಾಮಿನಿಂದ ನೀರಿನ ಅಲ್ಲಿರ್ತಕ್ಕಂಥ ನೇಚರ್ ಏನಿದೆಯಲ್ಲ, ಬೈ ನೇಚರ್ ಗಾಡ್ ಗಿಫ್ಟೆಡ್ ಸಹ್ಯಾದ್ರಿ ಬೆಟ್ಟದಲ್ಲಿಂದ ಬರ್ತಕ್ಕಂಥ ನೀರು ತುಂಗಭದ್ರಾದಿಂದ ಏನು ಹರಿದು ಹೋಗ್ತದೆ, ಆ ತುಂಗಭದ್ರಾ ನೀರಿನನ್ನು ಬಳಸ್ಕೊಂಡು ಬೆಳೆಯುವಂಥ ಭತ್ತ ಏನಿದೆ ದಟ್ ಇಸ್ ದ ಹೈಯೆಸ್ಟ್ ಕ್ವಾಲಿಟಿ ಭತ್ತ. ಅದಕ್ಕೆ ನಾವು ಸೋನಾ ಮಸೂರಿ ಅಂತ ಕರಿತೇವೆ. ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲಿ ಕೂಡ ಭಾಳ ದೊಡ್ಡ ಬೇಡಿಕೆ ಇರತಕ್ಕಂಥದ್ದು. ಅದೇ ನಾವು ಬೇರೆ ಡ್ಯಾಮ್ನಿಂದ ನೀರು ಬಳಸಿದ್ರೆ ಆ ಕ್ವಾಲಿಟಿ ಬರೋದಿಲ್ಲ. ಅದಕ್ಕೆ ನಾವು ಸೋನಾ ಮಸೂರಿ ಸ್ಪೆಷಲ್ ಕ್ವಾಲಿಟಿ ಇರೋದು. ಇವತ್ತು ಮಾರ್ಕೆಟಲ್ಲಿ ಹೋದರೆ ಮೋರ್ ದೆನ್ 62 ರೂಪೀಸ್ ಪರ್ kg ನಮಗೆ ಅದು ಅಕ್ಕಿ ಸಿಗ್ತಿರ್ತಕ್ಕಂಥದ್ದು. ಮುಂದಿನ 1 ವರ್ಷ ನಿಮಗೆ ಅಕ್ಕಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇ ಪಾಯಿಂಟು, ನಿನ್ನೆ ಎಲ್ಲರೂ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ, ಚೈನ್ ಕಟಾಗ್ಬಿಡ್ತು ಅಂತ. ಯಾರು ಕೊಟ್ಟರು ರಿಪೋರ್ಟು? ಮಾಧ್ಯಮದವರು ಆ ಚೈನ್ ಕಿತ್ತೋಗಿರೋದನ್ನು ನೀಟಾಗಿ ಕಾಣ್ತದೆ. ಚೈನ್ ಕಟ್ಟಾಯಿತು ನಮಗೆ, ಅದಕ್ಕೆ ಆ ಚೈನ್ ಕಟ್ಟಾಗಿ ಬಿದ್ದೋಗ್ಬಿಡ್ತು, ಚೈನ್ ಲಿಂಕ್ ಕಟ್ಟಾಗ್ಬಿಡ್ತು ಅಂತೇಳಿ ಗಮನಿಸಬೇಕು. ಕರ್ನಾಟಕದಲ್ಲಿ ಏನು ಮೇಜರ್ ಡ್ಯಾಮ್ಸ್ಗಳಿದ್ದಾವೆ, ಆ ಡ್ಯಾಮ್ಗಳಲ್ಲಿ ಎಕ್ಸೆಪ್ಟು ಆಲಿಮಟ್ಟಿ ಮತ್ತು ನಾರಾಯಣಪುರ 2 ಡ್ಯಾಮಲ್ಲಿ ಮಾತ್ರ ನಮಗೆ ಹೈಡ್ರಾಲಿಕ್ ಸಿಸ್ಟಮಲ್ಲಿರುವಂಥ ರೇಡಿಯಲ್ ಗೇಟ್ ಸಿಸ್ಟಮ್ಸ್ ಇರೋದು. ಉಳಿದಿರೋವೆಲ್ಲ ನಮ್ಮ ಹಳೆ ಡ್ಯಾಮ್ಗಳು. ಫಾರ್ ಎಕ್ಸಾಂಪಲ್ KRS ಡ್ಯಾಮ್ ಇರ್ಬೋದು, ತುಂಗಭದ್ರಾ ಡ್ಯಾಮ್ ಇರ್ಬೋದು, ಈ ರೀತಿ ಅನೇಕ ಡ್ಯಾಮ್ಗಳು ಏನಿದ್ದಾವೆ ಇವೆಲ್ಲ ಹಳೆ ಡ್ಯಾಮ್ಗಳು. ಅವಾಗೆಲ್ಲ ವರ್ಟಿಕಲ್ ಗೇಟ್ ಸಿಸ್ಟಮ್ ಮಾಡಿದ್ದಾರೆ. ಆ ವರ್ಟಿಕಲ್ ಗೇಟ್ ಸಿಸ್ಟಮಲ್ಲಿ ಚೈನ್ಗಳನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಆ ಗೇಟ್ಗಳನ್ನು ಲಿಫ್ಟ್ ಮಾಡೋದಕ್ಕಷ್ಟೇ ಚೈನ್ ಉಪಯೋಗ ಮಾಡೋದು. ಒಂದು ಸಾರಿ ಲಿಫ್ಟ್ ಮಾಡಿ ಅಲ್ಲಿ ಇಟ್ಬಿಟ್ರೆ ಸಾಕು, ಆಮೇಲೆ ಅದು ಚೈನಿದ ಕೆಲಸ ಇರಲ್ಲ. ಯಾವಾಗ ಅದಕ್ಕೆ ಪ್ರೆಷರ್ಸು ಅಂದರೆ, ಹೈಯೆಸ್ಟ್ ವಾಟರ್ ಪ್ರೆಷರು ಗೇಟ್ ಮೇಲೆ ಬಿತ್ತು ಅಂದಾಗ ಆ ಗೇಟ್ ಕಿತ್ತೋಯ್ತು ಅಂತ ತಿಳ್ಕೊಳ್ಳಿ, ಆವಾಗ ಆಟೋಮೆಟಿಕ್ ಚೈನು ಬಿದ್ದೋಗ್ತದೆ. ಇದು ಗಮನದಲ್ಲಿ ಇಟ್ಕೋಬೇಕು. ಇವತ್ತಿನ ನ್ಯೂ ಟೆಕ್ನಾಲಜಿ ಪ್ರಕಾರ ನೀವು ಆಲಿಮಟ್ಟಿಯಲ್ಲಿ ತಗೊಳ್ಳಿ, ನಾರಾಯಣಪುರದಲ್ಲಿ ತಗೊಳ್ಳಿ, ಇತ್ತೀಚೆಗೆ 10 ವರ್ಷದ ಹಿಂದೆ 9 ವರ್ಷದ ಹಿಂದೆ 2004-05ರಲ್ಲಿ ಹೈಯೆಸ್ಟು ಫ್ಲಡ್ ಬಂದಿತ್ತು ಗಮನದಲ್ಲಿ ಕರ್ನಾಟಕದಲ್ಲಿ. ಆವಾಗ ಸನ್ಮಾನ್ಯ ಯಡಿಯೂರಪ್ಪ ಇವರು ಸರ್ಕಾರ ಇತ್ತು, ಯಾರ್ದು ನಮ್ಮ ಮುಂದೆ 2004ರಲ್ಲಿ ಇಲ್ಲ 2004-05ರಲ್ಲಿ ಆವಾಗ ಹೈಯೆಸ್ಟ್ ಫ್ಲಡ್ ಬಂದಾಗ ನಾರಾಯಣಪುರ ಡ್ಯಾಮಲ್ಲಿ ಒಂದು ಗೇಟ್ ಇದೇ ರೀತಿ ಕಿತ್ತೋಗಿತ್ತು. ಅದನ್ನು ಕೇವಲ 3 ದಿನದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಕಾರಣ ಏನು ಅಂದರೆ, ಅಲ್ಲಿ ಹಾಕಿರ್ತಕ್ಕಂಥ ಗೇಟ್ಸ್ ಏನಿದೆ ಹೈಡ್ರಾಲಿಕ್ ಸಿಸ್ಟಮ್ಸು. ಫಾರ್ ಎಕ್ಸಾಂಪಲ್ಲು ಈ ಟ್ರಕ್ ಎಲ್ಲ ನೋಡಿ, ನಾವು ಮೂವ್ಮೆಂಟ್ ಮಾಡಬೇಕಾದ್ರೆ ಓಪನ್ ಮಾಡಿದ ತಕ್ಷಣ ಇದು ಹೈಡ್ರಾಲಿಕಲ್ಲಿ ಎತ್ತೇವೆ ಇಳಿಸ್ತೇವೆ. ಆ ಸಿಸ್ಟಮಲ್ಲಿ ಗೇಟ್ಗಳನ್ನು ಓಪನ್ ಮಾಡೋದು ಕ್ಲೋಸ್ ಮಾಡ್ತಕ್ಕಂಥ ಸಿಸ್ಟಮ್ ಇದೆ. ಅದಕ್ಕೆ ಅಲ್ಲಿ ಈಸಿಯಾಗಿ ಮೂವ್ಮೆಂಟ್ ಆಗ್ತಕ್ಕಂಥದ್ದಿದೆ. ಇಲ್ಲೇನಾಗಿದೆ, ಇದು ಹಳೆಯ ಓಲ್ಡ್ ಸಿಸ್ಟಮಲ್ಲಿ ಇರೋದ್ರಿಂದ ವರ್ಟಿಕಲ್ ಸಿಸ್ಟಮ್ಸಲ್ಲಿ ಮಾಡಿದ್ದಾರೆ. ಮತ್ತು ಜೊತೆಗೆ ಲಾರ್ಜೆಸ್ಟು ಈ ತುಂಗಭದ್ರಾ ಡ್ಯಾಮಲ್ಲಿ ಇರ್ತಕ್ಕಂಥದ್ದು ಏನು ಅಂದರೆ, ಹೈಟು 10 ಮೀಟ್ರ್ ಇದೆ, ವಿಡ್ತು ಸುಮಾರು 18 ಮೀಟ್ರ್ ಇದೆ ಈ ಡ್ಯಾಮ್ ನಮ್ಮ ಗೇಟ್ದು. ಹೀಗಾಗಿ ಅದರದ್ದು ವೆಯ್ಟು ಕೂಡ ಇಟ್ ಈಸ್ ಮೋರ್ ದೆನ್ 48 to 50 ಟನ್ಸ್ ವೆಯ್ಟ್ ಇರ್ತಕ್ಕಂಥದ್ದು. ಅದನ್ನು ನಾವು ಗಮನಿಸಬೇಕು. 2ನೇದು ಏನಾಗಿದೆ ಅಂದರೆ, ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಯಾಕೆ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಮಾಡಿದರು? ಯಾವುದೇ ಸಂದರ್ಭದಲ್ಲಿ ಇಂಥ ಒಂದು ದುರಂತಗಳು ನಡಿಬಾರ್ದಂತಲೇ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಮಾಡಿದರು. ಆ ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಗೇಟ್ಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. ಅದರಲ್ಲಿ ಪ್ರತಿಯೊಂದು ಯಾವ ಗೇಟ್ಗಳು, ಯಾವ ಡ್ಯಾಮ್ನಲ್ಲಿ 35-40 ವರ್ಷ ಹಳೆಯ ಗೇಟ್ಗಳಿದ್ದಾವೆ, ಅವೆಲ್ಲ ಗೇಟ್ಗಳನ್ನು ಚೇಂಜ್ ಮಾಡಬೇಕು ಕೂಡಲೇ. ಇಟ್ ಈಸ್ ಎ ನಾರ್ಮ್, ಇಟ್ ಈಸ್ ಎ ಕಂಪಲ್ಸರಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಇವ್ರ ಬಜೆಟಿಂದ ದುಡ್ಡು ಕೊಡಬೇಕಾಗಿಲ್ಲ, ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಲೋನ್ ಕೊಡ್ತದೆ. 75% ವರ್ಲ್ಡ್ ಬ್ಯಾಂಕಿಂದ ಲೋನ್ ಸಿಗ್ತದೆ ನಮಗೆ. ಅದನ್ನು ತಗೊಂಡು ನಾವು ಗೇಟ್ಗಳನ್ನು ತಯಾರು ಮಾಡ್ಬೋದು. ಅದಕ್ಕೆ ನಾನು ಇನ್ನೊಂದು ನೋಡ್ತಾ ಇದ್ದೆ, ತುಂಗಭದ್ರಾ ಬೋರ್ಡ್ TB ಡ್ಯಾಮ್ ಒಂದು ಆ್ಯನ್ಯುವಲ್ ರಿಪೋರ್ಟ್ ಬರುತ್ತೆ. ಆ್ಯನ್ಯುವಲ್ ರಿಪೋರ್ಟಲ್ಲಿ
ನೋಡಿ 2022-23 ಇದು ತುಂಗಭದ್ರಾ ಬೋರ್ಡ್ನವ್ರು ಕೊಟ್ಟಿರ್ತಕ್ಕಂಥ ಆ್ಯನ್ಯುವಲ್ ರಿಪೋರ್ಟು. ಆ ಆ್ಯನ್ಯುವಲ್ ರಿಪೋರ್ಟಲ್ಲಿ ಏನು ಹೇಳ್ತಾರೆ, ಪೇಜ್ ನಂಬರ್ 121 ಯಾಕೆ ಆಗಿದೆ ಅನ್ನೋದಕ್ಕೆ ನಾನು ನಿಮಗೆ ಅದೊಂದು ಪಾಯಿಂಟ್ ಕೊಡ್ತೇನೆ. ಪೇಜ್ ನಂಬರ್ 121 51 ಪಾಯಿಂಟ್ ನಂಬರ್ 51 ನೋಡಿ, ಇಲ್ಲಿ ಭಾಳ ಸ್ಪಷ್ಟವಾಗಿ ಬರೀತಾರೆ ಏನಂತ. ಇಟ್ ಈಸ್ ರೆಕಮೆಂಡೆಡ್ ಟು ಪ್ರೊವೈಡ್ ಸ್ಟಾಪ್ ಲ್ಯಾಗ್ ಗೇಟ್ಸ್ 3 sets ಆಸ್ ಪರ್ ನಾರ್ಮ್ಸ್. ಸರ್ ನಾನು ರಿಪೀಟ್ ಮಾಡ್ತೇನೆ. ಇಟ್ ಈಸ್ ರೆಕಮೆಂಡೆಡ್ ಟು ಪ್ರೊವೈಡ್ ಸ್ಟಾಪ್ ಲಾಗ್ ಗೇಟ್ಸ್ 3 sets ಆಸ್ ಪರ್ ನಾರ್ಮ್ಸ್. 3 sets ಅಂತ ಯಾಕೆ ಹೇಳಿದ್ರು ಅಂದರೆ, ಮಿನಿಮಮ್ 10% ಆಫ್ ದಿ ಗೇಟ್ಸ್ ಇರಲೇಬೇಕು. 33 ಗೇಟ್ ಇದೆ ಅಲ್ಲಿ, ಅದಕ್ಕೆ ಕನಿಷ್ಠ 3 ಸ್ಟಾಪ್ ಲಾಗ್ ಅಡಿಷ್ನಲ್ ಗೇಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಯಾವಾಗಲೂ ಕೂಡ. ಎಕ್ಸ್ಟ್ರಾ ಗಾಡಿಗೆ ಟೈರ್ ಇಟ್ಕೊಂಡಂಗೆ, ಗೊತ್ತಾಯ್ತಲ್ಲ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ, ಗಾಡಿಗೆ ಪಂಚರ್ ಆದರೆ ಇನ್ನೊಂದು ಸ್ಟೆಪ್ನಿ ಇರಬೇಕಲ್ವಾ, ಆ ಸ್ಟೆಪ್ನಿ ಥರ ಇದು. ಆಮೇಲೆ ಅವನ ಸ್ಪಷ್ಟವಾಗಿ ಹೇಳ್ತಾರೆ, ಟು ಪ್ರೊವೈಡ್ ಸ್ಟಾಪ್ ಲಾಗ್ ಗೇಟ್ಸ್ ಟು ಅವಾಯ್ಡ್ risk in loss of storage in the event of non-function of any of the main crest gates. ಹೀಗಾಗಿರೋದು ಅನಾಹುತ ಇದೆ. ನೀವು ಅಡಿಷ್ನಲ್ ಆಗಿ ಒಂದು 3 ಸ್ಟಾಪ್ ಲಾಕ್ ಗೇಟ್ಗಳನ್ನು ಮಾಡಿ ಇಟ್ಕೊಂಡಿದ್ರೆ, ಇವಾಗೇನು ಹೈದರಾಬಾದಿಂದ ಕರ್ಸಿದ್ದೀವಿ, ಅದು ಚೆನ್ನೈನಿಂದ ಕರ್ಸ್ಬಿಟ್ಟಿದ್ದೀವಿ, 3 ದಿನದ ಗೇಟ್ ರೆಡಿ ಮಾಡಿ ಕೊಟ್ಬಿಡ್ತಾವ್ರೆ ಅಂತ ಹೇಳ್ತಾರಲ್ಲ, ಅದೇ ಕೆಲಸನ 70 ವರ್ಷದ ಡ್ಯಾಮು ಯಾವುದೇ ಸಂದರ್ಭದಲ್ಲಿ ಗೇಟ್ಗಳು ಮುರಿದೋಗ್ಬೋದು. ಅದಕ್ಕೆ ಎಡಿಷ್ನಲ್ ಬೇಕು ಅಂಥೇಳಿ ನಾರ್ಮ್ಸ್ ಹೇಳ್ತಾ ಇದೆ. ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಮಾಡಲೇಬೇಕು ಅಂತ ನಾರ್ಮ್ಸಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮಾಡಬೇಕು ಅಂಥೇಳಿ ಇದು ಬೋರ್ಡಲ್ಲಿ ಆಗಿರ್ತಕ್ಕಂಥ ಆ್ಯನ್ಯುವಲ್ ರಿಪೋರ್ಟಲ್ಲಿರ್ತಕ್ಕಂಥದ್ದು. ಬಟ್ ಒಂದೇನಾಗಿದೆ ಅಲ್ಲಿ ಅಂದರೆ, ಅದಕ್ಕೆ ಆ ಡ್ಯಾಮನ್ನು ಕಟ್ಟಿರ್ತಕ್ಕಂಥದ್ದು ಸುಣ್ಣ ಮತ್ತು ಒಂದು ಗಾರೆ, ಬೆಲ್ಲ, ಸುಣ್ಣ ಅದನ್ನೆಲ್ಲ ಹಾಕಿ ಕಟ್ಟಿರೋ ಸಿಮೆಂಟಿಂದ ಮಾಡಿದ್ದಲ್ಲ ಅದು. ಅದಕ್ಕೆ ನೀವು ಆ ಗೇಟ್ಗಳನ್ನು ಕೂಡಿಸೋದಕ್ಕೆ, ಸ್ಟಾಪ್ ಲಾಕ್ ಗೇಟ್ಸ್ಗಳನ್ನು ಕೂಡಿಸೋದಕ್ಕೆ RCC ಪೇರ್ ಮಾಡಬೇಕು ಸೈಡ್ಗೆ. ಅವ್ರು ಏನು ಹೇಳಿದ್ದಾರೆ, ನೀವು RCC ಪೇರ್ ಮಾಡಿಕೊಂಡು ಗೇಟ್ಗಳನ್ನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ಇವ್ರು ನೋಟೆಡ್ ಅಂತ ಕೊಟ್ಟವ್ರೆ. ಇದೇನಾಯಿತು ಶಿವಕುಮಾರ್ ಅವರೇ? ಈಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಇದು ಸರ್ಕಾರ ದುಡ್ಡು ಕೊಡುತ್ತಲ್ವಾ, ವರ್ಲ್ಡ್ ಬ್ಯಾಂಕ್ ದುಡ್ಡು ಕೊಡುತ್ತೆ ಸ್ವಾಮಿ. ನಿಮ್ಮ ಮನೆ ನಿಮ್ಮ ಬಜೆಟಿಂದ ಕೊಡೋಕ್ಕಾಗದೇ ಇದ್ದರೂ ಕೂಡ ವರ್ಲ್ಡ್ ಬ್ಯಾಂಕಿಂದ ದುಡ್ಡು ಕೊಡುತ್ತೆ. ಇದನ್ನ ಮಾಡಲಿಲ್ಲ. ನಾನು ಪ್ರಶ್ನೆ ಕೇಳೋದು, ಒಂದು ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಯಾರ್ಯಾರು ಇದಕ್ಕೆ ಜವಾಬ್ದಾರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಿಮ್ಮ DSO ಎಲ್ಲಿ, ಚೀಫ್ ಇಂಜಿನಿಯರ್, ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ದು ಹೆಡ್ ಎಲ್ಲಿ? ಕರ್ನಾಟಕದ ಬರೀ ಒಂದು ಡ್ಯಾಮಲ್ಲಿ ಆಗಿದೆ, ಇನ್ನೂ ಅನೇಕ ಡ್ಯಾಮ್ಗಳಿದ್ದಾವೆ ಇದೇ ರೀತಿಯಾಗಿ. KRS ಡ್ಯಾಮ್ ಇದೆ, ಬೇರೆ ಬೇರೆ ಡ್ಯಾಮ್ಗಳಿದ್ದಾವೆ. ಇತ್ತೀಚೆಗೆ ಪ್ರವಾಹ ಜಾಸ್ತಿ ಆಗ್ತಾ ಇದೆ, ಪ್ರಕೃತಿ ವಿಕೋಪಗಳಾಗ್ತಾ ಇದೆ, ವ್ಯತ್ಯಾಸಗಳಾಗ್ತದೆ. ಹೆಚ್ಚು ಫ್ಲಡ್ ಬಂದಾಗ ಆ ಗೇಟ್ಗಳ ಮೇಲೆ ಹೆಚ್ಚು ಒತ್ತಡ ಬೀಳ್ತದೆ. ನಾನು ಡಿಮ್ಯಾಂಡ್ ಮಾಡ್ತೇನೆ ಸರ್ಕಾರಕ್ಕೆ, ಕೂಡಲೇ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಡ್ಯಾಮ್ಗಳು, ಏನು 50 ವರ್ಷ ಮೇಲ್ಪಟ್ಟಂಥ 40 ವರ್ಷ ಮೇಲ್ಪಟ್ಟಂಥ ಡ್ಯಾಮ್ಗಳಿದ್ದಾವೆ, ಯಾವ್ಯಾವ ಡ್ಯಾಮ್ಗಳಲ್ಲಿ ಈ ರೀತಿ ಸ್ಟಾಪ್ ಲಾಕ್ ಗೇಟ್ಸ್ಗಳನ್ನು ಹಾಕಿಲ್ಲ, ತಕ್ಷಣ ಅವನ್ನ ಹಾಕಿಸುವಂಥ ಕೆಲಸ ಆಗಬೇಕು. ಸೇಫ್ಟಿ ಆಸ್ ಆನ್ ಪ್ರಯಾರಿಟಿ. ಅದಕ್ಕೆ ತಕ್ಷಣ ಕ್ರಮ ತಗೊಳ್ಬೇಕು ಸರ್ಕಾರ. ಇಟ್ ಈಸ್ ಆನ್ ಪ್ರಯಾರಿಟಿ. ನಿಮ್ಮ ಬಜೆಟ್ ಹಣ ಬೇಕಾಗಿಲ್ಲ ಅದಕ್ಕೆ ನಿಮಗೆ ಇಮ್ಮಿಡಿಯೇಟ್ ಆಗಿ ಲೋನ್ ಸಿಗ್ತದೆ. ಕರ್ನಾಟಕ ರಾಜ್ಯದ ಎಲ್ಲ ಡ್ಯಾಮ್ಗಳು ಈಗಾಗಲೇ 2 ಡ್ಯಾಮಲ್ಲಿ ಅಳವಡಿಸಿದ್ದಾರೆ. ಒಂದು ಆಲಿಮಟ್ಟಿ, ಒಂದು ನಾರಾಯಣಪುರ ಬಿಟ್ಟರೆ ಉಳಿದ ಎಲ್ಲ ಡ್ಯಾಮ್ಗಳೆಲ್ಲ ಯಾವ ಡ್ಯಾಮಲ್ಲಿ ಅಳವಡಿಸಿಲ್ಲ. ಈ ಅನಾಹುತ ಯಾವ ಡ್ಯಾಮಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಗ್ಬೋದು, ಈ ರೀತಿಯಾದಂಥ ನೆಗ್ಲಿಜೆನ್ಸ್ಗಳಾದಾಗ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ, ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈಗಲಾದರೂ ಕೂಡ ಅದಕ್ಕೊಂದು ಕಮಿಟಿನೇ ಇದೆ, ಆ್ಯಂಡ್ ಇಟ್ ಈಸ್ ಎ ಸ್ಟ್ಯಾಟಚರಿ ಬಾಡಿ. ಸುಮ್ಮನೆ ನೀವು ಅಪಾಯಿಂಟ್ ಮಾಡೋದಲ್ಲ, ಕಂಪಲ್ಸರಿ ಡ್ಯಾಮ್ ಸೇಫ್ಟಿ ಆರ್ಗನೈಸೇಷನ್ ಬಾಡಿ ಇರಲೇಬೇಕು ಕರ್ನಾಟಕದಲ್ಲಿ. ಅವ್ರ ಕೆಲಸ ಏನು? ಸಂಬಳ ತೊಗೊಂಡು ಏನು ಮಾಡ್ತಾ ಇದ್ದಾರೆ ಅವರೆಲ್ಲ?
ಆ ಕೆಲಸ ಅವ್ರು ಮಾಡಬೇಕು ಅಂತಕ್ಕಂಥದ್ದು. ನೋಡಿ, ಈಗ ಆಗಿರ್ತಕ್ಕಂಥ ಅನಾಹುತ, ಬಹುಶಃ ನನ್ನ ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ. ನಾನು ಮೊದಲೇ ಹೇಳಿದೆ, ನಾನು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಬಹುದೊಡ್ಡ ದುರಂತ, ಬಹುದೊಡ್ಡ ವಿಕೋಪ, ಇದು ಮನುಷ್ಯನ ತಪ್ಪಿನಿಂದ ಆಗಿರ್ತಕ್ಕಂಥ ವಿಕೋಪ. 5 ಜಿಲ್ಲೆಗಳಲ್ಲಿ ಸರ್, 5 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಬೆಳೆಗಳನ್ನು ತೆಗೆಯೋದು ಕಷ್ಟ ಆಗ್ತದೆ. ದೇವ್ರ ದಯೆಯಿಂದ ಯಾರೋ ಇಂಜಿನಿಯರ್ಗಳನ್ನ ಕರೆಸಿದ್ದೀವಿ, ಏನೋ ಡ್ಯಾಮು 3 ದಿನದಲ್ಲಿ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ನಿಲ್ಲಿಸಿದ್ರೆ ಒಳ್ಳೆಯದು, ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ಆದರೆ ಯಾವುದೋ ಜನರಿಗೆ 4 ದಿವಸ ಆಗಿರ್ತಕ್ಕಂಥ ಅನಾಹುತವನ್ನು ಮರೆಮಾಚೋದಕ್ಕೋಸ್ಕರ ಹೇಳ್ತಿದ್ರೆ ಶಿವಕುಮಾರ್ ಅವರೇ, ಇದು ಇಡೀ ರಾಜ್ಯದ ರೈತ ಕುಲಕ್ಕೆ ನೀವು ಮಾಡ್ತಿರ್ತಕ್ಕಂಥ ಅನ್ಯಾಯ. ನೀವು ತಿಂದಿರೋ ಅನ್ನಕ್ಕೆ ಅವತ್ತವನ್ನ ಬಿರಿಯಾನಿ ತಿಂದು ಬಂದಿರಲ್ಲ, ಅದಕ್ಕೂ ಕೂಡ ನೀವು ದ್ರೋಹ ಮಾಡಿದಂಗೆ. ಯಾಕಂದ್ರೆ ಅಲ್ಲಿರೋ ಅಕ್ಕಿ ತಿಂದೇ ಬಂದಿರೋದು ನೀವು. 3.5 ಲಕ್ಷ, ಕರ್ನಾಟಕದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ಭತ್ತ ಬೆಳಿತೀವಿ ಸರ್. ಅದರಲ್ಲಿ 25% ಭತ್ತ ಎಲ್ಲಿಂದ ಬರುತ್ತೆ ಅಂದರೆ ಈ 4 ಜಿಲ್ಲೆಯಿಂದ ಬರುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ, ಈ 4 ಜಿಲ್ಲೆಯಿಂದ 12 ಲಕ್ಷ ಮೆಟ್ರಿಕ್ ಟನ್ ನಾವು ಬೆಳೀತಾ ಇರ್ತಕ್ಕಂಥದ್ದು ಸರ್. ಅದನ್ನು ನೀವು ಅಕ್ಕಿ ಮಾಡಿದ್ರೆ 8 ಲಕ್ಷ ಮೆಟ್ರಿಕ್ ಟನ್ ಬರುತ್ತೆ. ಯೋಚನೆ ಮಾಡಿ, ಇವತ್ತಿನ 60 ರೂಪಾಯಿ ಬೇಡ, ಹೋಲ್ಸೇಲ್ ಪ್ರೈಸ್ 40 ರೂಪಾಯಿ ಅಕ್ಕಿ ರೇಟ್, ಇವತ್ತಿನ ರೇಟ್ ಹಾಕಿದರೂ ಕೂಡ 48,000 ಕೋಟಿ. ನಾನು ಬರೀ ಅಕ್ಕಿದು ಹೇಳ್ತಾ ಇರೋದು, ರೈತನಿಗಾಗುವ ನಷ್ಟ ಎಷ್ಟು ಅಂತ. ಅದೇ ರೀತಿಯಲ್ಲಿ ಮೆಣಸಿನ್ಕಾಯಿ ಬೆಳೀತಾ ಇದ್ದಾರೆ, ಹೈಯೆಸ್ಟ್ ಮೆಣಸಿನ್ಕಾಯಿ ಬೆಳೆಯೋದು ಅದೇ ಭಾಗದಲ್ಲಿ. ಹೈಯೆಸ್ಟ್ ಹತ್ತಿ ಇವತ್ತಿಗೂ ಬೆಳೀತಾ ಇರ್ತಕ್ಕಂಥದ್ದು ಅದೇ ಭಾಗದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಮೆಕ್ಕೆಜೋಳ ಬೆಳೀತಾ ಇರ್ತಕ್ಕಂಥದ್ದು ಅದೇ ಭಾಗದಲ್ಲಿ. ಇವೆಲ್ಲವನ್ನು ಕನ್ಸಿಡರ್ ಮಾಡಿದರೆ ರೈತರು ಆಗುವಂಥ ನಷ್ಟವನ್ನು ಊಹಿಸ್ಕೊಂಡ್ಬಿಟ್ರೆ ಹೊಟ್ಟೆ ಉರಿದೋಗ್ತದೆ. ಆ ರೈತರಿಗೆ ಮುಂದೆ ಆಗ್ತಕ್ಕಂಥ ನಷ್ಟ ಊಹಿಸ್ಕೊಂಡ್ರೆ ಹೊಟ್ಟೆ ಉರಿದೋಗ್ತದೆ. ಇವತ್ತು ಆ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತ ಭತ್ತ ನಾಟಿಕೆ ಮಾಡೋದಕ್ಕೆ ಹೊಲ ರೆಡಿ ಮಾಡ್ಕೊಂಡಿದ್ದಾನೆ, ಭತ್ತದ ಬೆಳೆಗಳನ್ನ ರೆಡಿ ಮಾಡ್ಕೊಂಡಿದ್ದಾನೆ, ಸಸಿಗಳಲ್ಲಿ ರೆಡಿ ಮಾಡ್ಕೊಂಡು ಭತ್ತದ ಸಸಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಆಲ್ರೆಡಿ 50% ಭತ್ತ ನಾಟಿ ಹಾಕ್ಬಿಟ್ಟಿದ್ದಾರೆ. ಇನ್ನು ಹಾಕ್ಬೇಕು ಉಳಿದಿರೋದು 25-50% ಅವನಿಗೆ. ನೀರಿಲ್ಲದೆ ಏನು ಮಾಡ್ತಾನೆ? ನೀವು ಯೋಚನೆ ಮಾಡಿ, ಆಗಿರ್ತಕ್ಕಂಥ ಅನಾಹುತ ಎಷ್ಟು ದೊಡ್ಡದು ಅಂತಕ್ಕಂಥದ್ದು. ಅದನ್ನು ಬಹಳ ಸುಲಭವಾಗಿ ಶಿವಕುಮಾರ್ ಅವರೇ, ಚೈನ್ ಕಟ್ ಆಗ್ಬಿಡ್ತು, ಚೈನ್ ಲಿಂಕ್ ಕಟ್ ಆಗೋಯ್ತು. ಅಂದರೆ ಚೈನ್ ಲಿಂಕ್ ಕಟ್ ಅಲ್ಲ, ನಿಮ್ಮ ಅಧಿಕಾರಿಗಳು, ನಿಮ್ಮ ಇಲಾಖೆ, ನೀವು ಮಾಡಿರ್ತಕ್ಕಂಥ ಬೇಜವಾಬ್ದಾರಿತನ, ನೀವು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು, ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ನಾಮ್ಸ್ಗಳನ್ನು ಫಾಲೋ ಮಾಡದೇ ಇರತಕ್ಕಂಥದ್ದು ಇವತ್ತು ಈ ಅನಾಹುತಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಅದಕ್ಕೆ ಗಮನದಾಗಿರಲಿ. ಆಗಿರ್ತಕ್ಕಂಥ ಅನಾಹುತ ಭಾಳ ದೊಡ್ಡದಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಭಾಗದ ರೈತರು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ವಾರ್ ಫೂಟಲ್ಲಿ ಏನು ನೀವು 2-3 ದಿನದ ನೀರು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಿ, ಅದನ್ನು ಯಾವ ರೀತಿ ನಿಲ್ಲಿಸ್ತಾರೆ ಗೊತ್ತಿಲ್ಲ ನನಗೆ. ಆದರೆ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೈತರು ಭಯ ಪಡಬೇಡಿ ಅಂತ ಹೇಳಿದ್ದಾರೆ. ನಾನು ಕೂಡ ರೈತನ ಭಯಪಡಿಸ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ಆದರೆ ಆಗಬಹುದಾದಂಥ ಅನಾಹುತಗಳ ದುರಂತದ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತಾರೆ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕುಟುಂಬ, ಆಮೇಲೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಅಲ್ಲಿರ್ತಕ್ಕಂಥ ಸಾಯಿಲ್ ಬ್ಲ್ಯಾಕ್ ಕಾಟನ್ ಸಾಯಿಲು. 1 ವರ್ಷ ಯಾವಾಗಲೂ ನೀರು ನಿಲ್ಲಿಸಿ ಭತ್ತ ಬೆಳೆಯೋದಲ್ಲಿ 1 ವರ್ಷ ಭೂಮಿಗೆ ನೀರು ಬಿಡದೆ ಹೋದರೆ ಮುಂದಿನ 1 ವರ್ಷ ನೀರು ನಿಲ್ಲಿಸ್ಬೇಕಂದ್ರೂ ಕೂಡ ಅದು ನೀರು ಇಳಿಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಈಗಾಗಲೇ ಆ ಡ್ಯಾಮ್ ತುಂಗಭದ್ರಾ ಡ್ಯಾಮ್ ತುಂಬದೆ 10 ವರ್ಷದಲ್ಲಿ 3 ವರ್ಷ ತುಂಬ್ತದೆ ಅಷ್ಟೇ. ಈ ಸಾರಿ ದೇವ್ರ ದಯೆಯಿಂದ ನಮ್ಮ ಶಿವಮೊಗ್ಗ, ಚಿಕ್ಕಮಗಳೂರು ಭಾಗದಲ್ಲಿ ಹೆಚ್ಚು ಒಳ್ಳೆ ಮಳೆ ಆಗಿರೋದ್ರಿಂದ ಅಲ್ಲಿ ನೀರು ತುಂಬಿರ್ತಕ್ಕಂಥದ್ದು 105 TMC ನೀರು ಬಂದಿರ್ತಕ್ಕಂಥ ಫಸ್ಟ್ ಟೈಮ್. ಅದು 12 ಲಕ್ಷ ಹೆಕ್ಟರ್ ಪ್ರದೇಶಕ್ಕೆ, ಕರ್ನಾಟಕದಲ್ಲಿ ನಾನು ಹೇಳೋದು 12 ಲಕ್ಷ ಎಕರೆ ಭೂಮಿನಲ್ಲಿ ಇವತ್ತು ನೀರಾವರಿ ಆಗ್ತಕ್ಕಂಥದ್ದು. ಮೇಜರ್ ಇರಿಗೇಷನ್ ಡ್ಯಾಮ್ ನೆಕ್ಸ್ಟ್ ನಮಗೆ ಆಲಿಮಟ್ಟಿ ಬಿಟ್ಟರೆ ಮೇಜರ್ ಇರಿಗೇಷನ್ ಡ್ಯಾಮ್ ಕರ್ನಾಟಕದಲ್ಲಿ ಯಾವುದಾದ್ರೂ ಇದೆ ಅಂದರೆ ಅದು ತುಂಗಭದ್ರಾ ಡ್ಯಾಮ್. ಹೀಗಾಗಿ ಇದಕ್ಕೆ ಸರ್ಕಾರ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಿವಕುಮಾರ್ ಅವರೇ ಹೊಣೆಗಾರಿಕೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಈ ಅಧಿಕಾರಿಗಳನ್ನ ರಕ್ಷಣೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇದಕ್ಕೆ ಕಾನೂನಿದೆ. ಡ್ಯಾಮ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕ್ರಮ ಆಗಬೇಕು, ಅವ್ರ ಮೇಲೆ ಶಿಕ್ಷೆ ಆಗಬೇಕು. ಅದಕ್ಕೆ ಜೈಲು ಶಿಕ್ಷೆ ಇದೆ, ಗಮನದಲ್ಲಿರಲಿ ನಿಮಗೆ.
ಅದಕ್ಕೆ ಜೈಲು ಶಿಕ್ಷೆ ಇದೆ. ಅದಕ್ಕೋಸ್ಕರನೇ ಕಾನೂನು ಮಾಡಿರ್ತೇವೆ. ನಾನು ಡೀಟೇಲ್ಸ್ ಹೋಗೋದಿಲ್ಲ, ನಿಮ್ಮ ಕೈಗೆ ಕೊಡ್ತೀನಿ. ಮುಂದೆ ಯಾವಾಗಾದ್ರು ಕೂತ್ಕೊಂಡಾಗ ನಾವು ಅದ್ರ ಬಗ್ಗೆ ಬೇಕಿದ್ರೆ ಡೀಟೇಲ್ಸ್ ನಾನು ಚರ್ಚೆ ಮಾಡ್ತೀನಿ. ಅದಕ್ಕೆ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿ ಮಾಡೋದಿಷ್ಟೇ, ಸರ್ಕಾರಕ್ಕೆ ಇನ್ನೊಂದು ಸಾರಿ ಮುಖ್ಯಮಂತ್ರಿಗಳು ಬಹುಶಃ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಅಲ್ಲಿರ್ತಕ್ಕಂಥ ರೈತರಿಗೆ ಒಂದು ವೇಳೆ ನೀವು ನೀರು ಕೊಡದೆ ಹೋದರೆ, ಕೂಡಲೇ ನೀರನ್ನು ನಿಲ್ಲಿಸಿ ನೀರು ಕೊಡದೆ ಹೋದರೆ ಕನಿಷ್ಠ ಅಂತ ನಾನು ಹೇಳ್ತಾ ಇರೋದು, ಕನಿಷ್ಠ ನೀವು 50 ರಿಂದ 60 ಸಾವಿರ ಕೋಟಿ ಪರಿಹಾರ ಕೊಡುವಂಥ ಅನಿವಾರ್ಯ ಪರಿಸ್ಥಿತಿ ಕರ್ನಾಟಕಕ್ಕೆ ಬರುತ್ತೆ. ಗಮನದಲ್ಲಿಟ್ಕೊಳ್ಳಿ. ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದರೆ ಅಲ್ಲಿರ್ತಕ್ಕಂಥ ರೈತನನ್ನು ನಾವು ಸಾಯೋದಕ್ಕೆ ಬಿಡೋಕ್ಕಾಗೋದಿಲ್ಲ. ಯಾಕಂದ್ರೆ ಒಬ್ಬ ರೈತ ಪ್ರತಿ ವರ್ಷ ಬರೀ ಒಂದು 50,000 ಕೋಟಿ ಅವನು ನಮ್ಮ ಸೋನಾ ಮಸೂರಿ ಅಕ್ಕಿ ಬೆಳೆದು ಕರ್ನಾಟಕ ಜನಕ್ಕೆ ಕೊಡ್ತಿದ್ದ. ನೀವು ಮುಂದಿನ ವರ್ಷ ನೋಡಿ ಸೋನಾ ಮಸೂರಿ ಅಕ್ಕಿ ನಮ್ಗೆ ಬೇಕು ಮಾರ್ಕೆಟಲ್ಲಿ ಅಂದರೆ ಸಿಗೋದಿಲ್ಲ. ಯಾಕಂದ್ರೆ ಬೇರೆ ಕಡೆ ಬೆಳೆಯಲ್ಲ. ಅದು ಗಮನದಲ್ಲಿ ಇಟ್ಕೊಳ್ಳಿ. ದಟ್ ಈಸ್ ಅ ಸ್ಪೆಷಾಲಿಟಿ. ಕರ್ನಾಟಕದ ಸ್ಪೆಷಾಲಿಟಿ ಏನು ಅಂದರೆ ಆ ಸೋನಾ ಮಸೂರಿ ಅಕ್ಕಿ ಬೆಳೀತಕ್ಕಂಥದ್ದು ತುಂಗಭದ್ರಾ ಡ್ಯಾಮಿನ ನೀರಿನಿಂದ ಆ ಒಂದು ಕಪ್ಪು ಮಣ್ಣಿನಲ್ಲಿ ಮಾತ್ರ ಆ ರೀತಿ ಕ್ವಾಲಿಟಿ ಅಕ್ಕಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕೂಡಲೇ ಏನು ತಪ್ಪು ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷನಾಗಿ ರೈತರ ಪರವಾಗಿ ನಾನು ಆಗ್ರಹ ಮಾಡ್ತೇನೆ. ಅದಕ್ಕೆ ಡ್ಯಾಮ್ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಟೀಮ್ ಏನಿರುತ್ತಲ್ಲ, ದ್ಯಾಟ್ ಶುಡ್ ಬಿ ಟ್ರೈನ್ಡ್ ಆ್ಯಂಡ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇರಬೇಕು. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಅಲ್ಲಿ ಇವತ್ತು ಯಾರಿಗೂ ಆ ಒಂದು ಟ್ರೈನ್ಡ್ ಟೀಮ್ಗೆ ಟೆಂಡರೇ ಕೊಟ್ಟಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅದು ಕೊಟ್ಟೇ ಇಲ್ಲ. ಈ ವರ್ಷ ಮೇಂಟೆನೆನ್ಸ್ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಇದು ಒಂದೇ ಡ್ಯಾಮಲ್ಲ ನಾನು ಕೇಳಿದ್ದು, ಕರ್ನಾಟಕದ ಎಲ್ಲ ಡ್ಯಾಮ್ಗಳ ಸ್ಥಿತಿನೂ ಇದೇ ರೀತಿ ಇದೆ. ಅದಕ್ಕೆ ಆಪ್ರೇಷನ್ ಮ್ಯಾನ್ಯುವಲ್ ಇದೆ. ಎವ್ರಿ ಟೈಮ್ ವರ್ಷಕ್ಕೆ 2 ಸಾರಿ ಮಾಡಬೇಕು ನಾವು. ಬಿಫೋರ್ ಅದಕ್ಕೆ ನೀರು ತುಂಬೋಕ್ಕಿಂತ ಮುಂಚಿತವಾಗಿ ಪ್ರತಿಯೊಂದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಿ ಓಕೆ ಮಾಡಿ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟಾದ್ಮೇಲೆ ನೀರು ತುಂಬೋದಕ್ಕೆ ಅಲವ್ ಇರ್ತಕ್ಕಂಥದ್ದು. ಆ ತಪ್ಪು ಮಾಡಿರ್ತಕ್ಕಂಥದ್ದು ಯಾರು? ಅವ್ರನ್ನ ಯಾಕೆ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ ಶಿವಕುಮಾರ್ ಅವರು ಅಂತ ಕೇಳ್ತಾ ಇರೋದು ನಾವು. ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ಕೊಂಡು 2021ರಲ್ಲಿ ಇದು ನಿಮಗೆ ಆ್ಯಕ್ಟ್ ಬಂದಿರೋದು. ಅಲ್ಲಿಂದ 3 ಫೇಸಲ್ಲಿ ಡ್ರಿಪ್ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಮಾಡ್ತಾಯಿದ್ದಾರೆ. ಆ 3 ಫೇಸಲ್ಲಿ ಕೂಡ ಈ ರೀತಿಯಾದಂಥ ನೆಗ್ಲಿಜೆನ್ಸಿ ಮಾಡಿದ್ದಕ್ಕೆ ಇವತ್ತು ಈ ಅನಾಹುತ ಆಗಿದೆ. ಮುಂದೆ ಎಲ್ಲ ಡ್ಯಾಮ್ಗಳಲ್ಲಿ ಈ ಅನಾಹುತ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ಡ್ಯಾಮ್ಗಳು, ಎಲ್ಲ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು. ಅದಕ್ಕೆ ಕೂಡಲೇ ಒಂದು ಎಕ್ಸ್ಪರ್ಟ್ ಕಮಿಟಿಯಲ್ಲಿದೆ, ಅವ್ರು ಹೋಗಿ ವಿಸಿಟ್ ಮಾಡಿ ಅದನ್ನೊಂದು ರಿಪೋರ್ಟ್ ತಯಾರು ಮಾಡಿ ಪ್ರಯಾರಿಟಿ ಬೇಸಿಸ್ ಮೇಲೆ ರೈತರ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ ಅದು ಮಾಡಬೇಕು ಅಂತಕ್ಕಂಥ ಆಗ್ರಹ ನಾನು ಇಲ್ಲಿ ಮಾಡಿದ್ದೇನೆ. ಹಿಂದೆ ರೈತರು ಮುಗ್ಧರಿದ್ರು, ಈಗ ರೈತರು ಮುಗ್ಧರಿಲ್ಲ. ಇಲ್ಲಿ ಏನೇನೋ ಕಾಂಪ್ಲಿಕೇಶನ್ಸ್ ಆಗ್ತವೆ ಅಂತ ಹೇಳ್ತೀನಿ ನಿಮಗೆ. ಆ ಭಾಗದಲ್ಲಿ ಭಾಳಷ್ಟು ಜನ ಇನ್ಸೂರೆನ್ಸ್ ತೊಗೊಂಡಿರ್ತಾರೆ. ಮೆಣಸಿನ್ಕಾಯಿ ಬೆಳೀತಾರೆ. 1 ಎಕರೆಗೆ 20 ರಿಂದ 25 ಲಕ್ಷ ಮೆಣಸಿನ್ಕಾಯಿ ಬೆಳೆಯೋದಲ್ಲಿ ಗಮನದಾಗಿರಲಿ ನೀವು. ಹೋದ ಸಾರಿ ಮೆಣಸಿನ್ಕಾಯಿ ರೇಟ್ ಕಮ್ಮಿ ಆಗಿದೆ, 8 ರಿಂದ 10 ಲಕ್ಷ ಬೆಳೆದಿರೋದು 1 ಎಕರೆಗೆ. ಎಲ್ಲ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಹತ್ತಿದ ಕ್ರಾಪ್ ಇನ್ಶೂರೆನ್ಸ್ ಮಾಡಿಸಿರ್ತಾರೆ. ಈಗ ನೀವು ಸರ್ಕಾರ ಒಂದು ನೀರು ಕೊಡಬೇಕು, ಇಲ್ಲ ಅವ್ರಿಗೆ ಪರಿಹಾರ ಕೊಡಬೇಕು. ಆ ಸ್ಥಿತಿ ನಿರ್ಮಾಣ ಆಗ್ತದೆ, ಕೊಡಲೇಬೇಕು. ಅದಕ್ಕೆ ಕಾನೂನು ಪ್ರಕಾರ ಏನು ಮಾಡಬೇಕು? ನಮ್ಮ ರೈತರು ಬುದ್ಧಿವಂತಿದ್ದಾರೆ, ಮಾಡ್ತಾರೆ, ನೋಡ್ತಾ ಇದ್ದೀವಿ, 100% ಮಾಡ್ತಾರೆ. ಸರ್ ನಾನು ಡಿಸೈಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕ್ರಾಪ್ ಇನ್ಶೂರೆನ್ಸ್ಗಳ ನ್ಯಾಚುರಲ್ ಡಿಸಾಸ್ಟರ್ ಮೇಲೆ ಕೊಟ್ಟಿರ್ತಾರೆ. ಇಟ್ ಈಸ್ ಅ ಮ್ಯಾನ್ ಮೇಡ್ ಡಿಸಾಸ್ಟರ್. ದಿಸ್ ಈಸ್ ಮ್ಯಾನ್ ಮೇಡ್ ಡಿಸಾಸ್ಟರ್. ಐ ಡೋಂಟ್ ನೋ. ಐ ಆಮ್ ನಾಟ್ ಅಥಾರಿಟಿ ಟು ಟೆಲ್ ವೆದರ್ ದೇ ಗಿವ್ ಆರ್ ನಾಟ್ ಗಿವ್. ಇದು ಮ್ಯಾನ್ ಮೇಡ್ ಡಿಸಾಸ್ಟರ್ ಆಗಿರೋದ್ರಿಂದ ಇಲ್ಲಿ ರೈತರಿಗೆ ಸರ್ಕಾರ ಕಾಂಪನ್ಸೇಟ್ ಮಾಡಲೇಬೇಕು ಆದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಇಲ್ಲದೆ ಹೋದರೆ ನಮ್ಮ ರೈತರು ಬುದ್ಧಿವಂತರಿದ್ದಾರೆ, ಅವ್ರು ಹೇಳ್ದಂಗೆ ಕಾನೂನು ಗೊತ್ತಿದೆ, ಈಗ ನಮ್ಮ ರೈತರಿಗೆ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.